ಜಾನುಮಲೆ ಜೇನುಮಲೆ ಗುಂಜುಮಲೆ ಗುಲಗಂಜಿ ಮಲೆ 77 ಮಲೆಯಲ್ಲಿ ನಲಿದು ನಾಟ್ಯವಾಡುವಂತ ನಮ್ಮ ಧೂಮಾದಪ್ಪನ ಪಾದಕ್ಕೊಂದ್ಸರಿ ಉಗೇನ್ರಪ್ಪ. ಬಂದ ಬಂದ ಮಹದೇಶ್ವರ ಬೆಟ್ಟ. ಮಹದೇಶ್ವರ ಬೆಟ್ಟದ ಬಗ್ಗೆ ಹೇಳಬೇಕಾದರೆ ದಿನವೂ ಕಳೆದರೂ ಸಾಲದು. ಮಹದೇಶ್ವರ ಬೆಟ್ಟ ತುತ್ತ ತುದಿಯ ಚಾಮರಾಜನಗರ ಜಿಲ್ಲೆಯ ಅನೂರು ತಾಲೂಕಿನ ಮುಖ್ಯ ಶ್ರದ್ಧಾಭಕ್ತಿ ಕೇಂದ್ರ. ಮಹದೇಶ್ವರರು ನೆನೆಸಿರುವ ಈ ದೇವಸ್ಥಾನವು ಬೆಟ್ಟಗಳಿಂದ ಸುತ್ತುವರೆದ ಕಾರಣದಿಂದ ಮಹದೇಶ್ವರ ಬೆಟ್ಟ ಎಂದು ಕರೆಯಲಾಯಿತು. ಪಶ್ಚಿಮ ಘಟ್ಟಗಳಿಂದ ಆರಂಭವಾಗಿ ಪೂರ್ವ ಘಟ್ಟದವರೆಗೆ ಹರಡಿಕೊಂಡಿರುವ ಬೆಟ್ಟದ ಸಾಲುಗಳಲ್ಲಿ ಕರ್ನಾಟಕ ಮತ್ತು ತಮಿಳುನಾಡಿನ ಗಡಿಯಲ್ಲಿ ಹಬ್ಬಿರುವ ಮಹದೇಶ್ವರ ಬೆಟ್ಟ ದಖನ್ ಪ್ರಸ್ಥಭೂಮಿಯ ಒಂದು ಭಾಗವೂ ಹೌದು. ಜಾನಪದ ಕಥೆಯ ಅನುಸಾರ ಮಹದೇಶ್ವರ ಸ್ವಾಮಿಯ ಪಾಲಕರು ತಂದೆ ಶ್ರೀ ಚಂದ್ರಶೇಖರ ಮೂರ್ತಿ ಹಾಗೂ ತಾಯಿ ಉತ್ತರಾಜಮ್ಮ ಎಂಬ ದಂಪತಿಗಳು ಮಹದೇಶ್ವರರನ್ನು ಮೊದಲ ಬಾರಿಗೆ ಶ್ರೀಶೈಲದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯ ಸನ್ನಿಧಿಯಲ್ಲಿ ನೋಡಿದರಂತೆ. ಸುತ್ತೂರು ಕುಂತೂರು ಮಠಗಳ ಮಾರ್ಗವಾಗಿ ಈಗಿನ ಮಹದೇಶ್ವರ ಬೆಟ್ಟದ ಪ್ರದೇಶಕ್ಕೆ ಬಂದು ತಮ್ಮ ವಾಸಯೋಗಕ್ಕೆ ಸ್ಥಳ ಇದೆ ಎಂದು ತೀರ್ಮಾನಿಸಿ ಅಲ್ಲೇ ಬೀಡು ಬಿಟ್ಟಿದ್ದರು. ಬಾಲಯೋಗಿ ಮಹದೇಶ್ವರರು ಬೆಟ್ಟದಲ್ಲಿ ಸಿಕ್ಕ ಹುಲಿಯನ್ನೇ ವಾಹನವಾಗಿ ಮಾಡಿಕೊಂಡು ಬೆಟ್ಟಗಳನ್ನು ಸುತ್ತುತ್ತಾ ಭಕ್ತರನ್ನು ಸಲಹುತ್ತಿದ್ದರೆಂದು ಜಾನಪದ ಕಾವ್ಯಗಳಲ್ಲಿ ನಮಗೆಲ್ಲ ತಿಳಿದು ಬಂದಿದೆ. ಹೀಗಾಗಿ ಈಗಲೂ ಕೂಡ ಲೋಕ ಕಲ್ಯಾಣಕ್ಕಾಗಿ ದೇಶ ಸಂಚಾರ ಮಾಡಿ ಹಲವಾರು ಸಂಕಷ್ಟ ಪರಿಹರಿಸುತ್ತಾ ಪವಾಡ ಪುರುಷ ನಮ್ಮ ಮಹದೇಶ್ವರರು ಎಂದು ಹೇಳಲಾಗುತ್ತದೆ. ಸುಮಾರು 600 ವರ್ಷಗಳ ಹಿಂದೆ ಮಹದೇಶ್ವರಕ್ಕೆ ತಪಸ್ಸು ಮಾಡಲು ಬಂದವರು ಈಗಲೂ ಕೂಡ ಇದೇ ದೇವಸ್ಥಾನದಲ್ಲಿ ಗರ್ಭಗುಡಿಯಲ್ಲಿ ಲಿಂಗರೂಪಿಯಲ್ಲಿ ತಮ್ಮ ತಪಸ್ಸನ್ನು ಮುಂದುವರಿಸುತ್ತಿದ್ದಾರೆ ಎಂದು ಭಕ್ತರು ನಂಬಿದ್ದಾರೆ. ದೇವಸ್ಥಾನದಲ್ಲಿ ಇರುವ ಲಿಂಗವು ಯಾರಿಂದಲೂ ಕೂಡ ರಚನೆಯಾಗಿದ್ದಲ್ಲ, ಬದಲಿಗೆ ತಾನಾಗಿ ಉದ್ಭವವಾದದ್ದು ಎಂದು ಹೇಳಲಾಗಿದೆ. ಕನ್ನಡ ಜನಪದ ಲೋಕದಲ್ಲಿ ಮಹದೇಶ್ವರರ ಭಕ್ತಿಗೀತೆಗಳಿಗೆ ವಿಶೇಷವಾದದ್ದು. ಹಾಗಾಗಿ ಮಹದೇಶ್ವರರ ಭಕ್ತರಿಂದ ಕನ್ನಡ ಜನಪದ ಲೋಕಕ್ಕೆ ವಿಶೇಷ ಕೊಡುಗೆ ದೊರಕಂತಾಗಿದೆ. ಈ ಗೀತೆಗಳ ಪೈಕಿ ಸೋಜುಗಾರ ಸೋಜು ಮಲ್ಲಿಗೆ ಮತ್ತು ಚೆಲ್ಲಿದರು ಮಲ್ಲಿಗೆಯ ಎಂಬ ಗೀತೆಗಳು ಪ್ರಸಿದ್ಧಿ ಪಡೆದಿದೆ. ಮಹದೇಶ್ವರರು ಕಥನ ಕದದಂತೆ 7 ಮಲೆಯನ್ನು ವಿವಿಧ ಜಾನಪದ ಹೆಸರಿನಲ್ಲಿ ಕರೆಯಲಾಗಿದ್ದಂತೆ. 7 ಬೆಟ್ಟಗಳಲ್ಲಿ ಆನೆಮಲೈ, ಜೇನುಮಲೈ, ಕಣ್ಣುಮಲೈ, ಪಚ್ಚಮಲೈ, ಪವಳಮಲೈ, ಪೊನ್ನಚ್ಚಿಮಲೈ, ರುದ್ರಾಕ್ಷಿಮಲೈ, ವಿಭೂತಿಮಲೈ, ಕೊಂಗುಮಲೈ ಬೆಟ್ಟಗಳಿಂದ ಸುತ್ತುವರೆದು ಸಂಪೂರ್ಣ ಪ್ರದೇಶವನ್ನು ಮಹದೇಶ್ವರ ಬೆಟ್ಟ ಎಂದು ಕರೆಯಲಾಯಿತಂತೆ. ಮಹದೇಶ್ವರ ಬೆಟ್ಟಕ್ಕೆ ಹೋಗುವ ಮಾರ್ಗದ ಬಗ್ಗೆ ಹೇಳುವುದಾದರೆ ಎಲ್ಲರಿಗೂ ಗೊತ್ತಿರುವಂತೆ ಮೈಸೂರಿಂದ 150 ಕಿಲೋಮೀಟರ್ ಹಾಗೂ ರಾಜಧಾನಿ ಬೆಂಗಳೂರಿನಿಂದ 210 ಕಿಲೋಮೀಟರ್ ದೂರದಲ್ಲಿರುವ ಈ ಮಹದೇಶ್ವರ ಬೆಟ್ಟ ಹಾಲುಮತ ಸಮುದಾಯಕ್ಕೆ ಮಹದೇಶ್ವರ ದೇವಸ್ಥಾನ ಮುಖ್ಯವಾದ ಭಕ್ತ ಕೇಂದ್ರವಾಗಿದೆ ಹಾಗೂ ಶಿವನ ಆರಾಧ್ಯ ಕೇಂದ್ರವೂ ಕೂಡ ಆಗಿದೆ. ಪ್ರತಿ ವರ್ಷ ಕರ್ನಾಟಕ ಹಾಗೂ ತಮಿಳುನಾಡಿನ ಲಕ್ಷಾಂತರ ಭಕ್ತರನ್ನು ಮಹದೇಶ್ವರ ಬೆಟ್ಟ ಸೆಳೆಯುತ್ತದೆ.